ಮೊದಲಿಗೆ ನೀರು ಈ ಥರ ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ನಾನು ಸಣ್ಣ ಶಾವಿಗೆನ ಹಾಕೋತಾ ಇದ್ದೀನಿ. ಒಂದು 5 to 10 ಮಿನಿಟ್ಸ್ ಬಾಯ್ಲ್ ಆಗಲಿ. ಇದು ಈ ಥರ ಬಾಯ್ಲ್ ಆಗ್ತಾಯಿದೆ ನೋಡಿ, ಬಾಯ್ಲ್ ಆಗಿದೆ. ಇವಾಗ ನಾನು ಅದನ್ನು ನೋಡಿ ಒಂದು ಪಾತ್ರೆಗೆ ಹಾಕ್ಕೊಂಡು ಇಮ್ಮಿಡಿಯೇಟ್ ನಾವು ತಣ್ಣೀರನ್ನ ಹಾಕೋಬೇಕು. ಈ ರೀತಿ ಉದುದ್ರಾಗಿರಬೇಕು. ತಣ್ಣೀರು ಇಮ್ಮಿಡಿಯೇಟ್ ಹಾಕೋದ್ರಿಂದ ಈ ಥರ ಉದುದ್ರಾಗಿರುತ್ತೆ. ಇಲ್ಲ ಅಂದರೆ ಅದು ಹಿಟ್ಟಿಟ್ಟು ಥರ ಆಗಿಬಿಡುತ್ತೆ ತಣ್ಣೀರು ಹಾಕಲಿಲ್ಲ ಅಂದರೆ. ಒಗ್ಗರಣೆಗೆ ಕರಿಬೇವು, ನಿಂಬೆಹಣ್ಣು, ಈರುಳ್ಳಿ, ಕೊಬ್ಬರಿ ತುರಿ, ಹಸಿ ಕೊಬ್ಬರಿ ತುರಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಆಯಿಲು, ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ. ಈಗ ನೋಡಿ ಕೆಂಪಾಗಿದೆ. ಕರಿಬೇವು, ಹಸಿಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಬಾಡಿದೆ. ಇವಾಗ ನಾನು ಆನಿಯನ್ನ ಸೇರಿಸ್ಕೊತೀನಿ. ಸಾಲ್ಟು, ರುಚಿಗೆ ತಕ್ಕಷ್ಟು ಸಾಲ್ಟನ್ನ ಹಾಕ್ಕೊತಾ ಇದ್ದೀನಿ. ಚಿಟಿಕೆ ಅರಿಶಿನ, ಆನಿಯನ್ ಇವಾಗ ಚೆನ್ನಾಗಿ ಬೆಂದಿದೆ. ಇವಾಗ ನಾವು ನೆನೆಸಿಟ್ಕೊಂಡು ಶಾವಿಗೆನ ಸೇರಿಸ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಹಸಿ ಕೊಬ್ಬರಿ, ಆವಾಗಲೇ ಆನಿಯನ್ಗೆ ಅಷ್ಟೇ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೆ. ಇವಾಗ ಸ್ವಲ್ಪ ಸಾಲ್ಟು. ಇವಾಗ ಮಿಕ್ಸ್ ಮಾಡೋಣ. ನಿಂಬೆಹಣ್ಣು, ಮಿಕ್ಸಿಂಗ್ ಆಗಿದೆ. ಈ ರೀತಿ ರೆಡಿಯಾಗಿದೆ.